ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾವು ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನದಂದು ಆಚರಣೆ ಮಾಡ್ತೀವಿ. ಈ ನಾಗರ ಪಂಚಮಿಯ ವಿಶೇಷತೆಗಳೇನು, ಅದರ ಹಿನ್ನೆಲೆ ಏನು, ಅದರ ಆಚರಣೆ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ನಾಗರ ಪಂಚಮಿ ಆಚರಣೆಯ ಬಗ್ಗೆ ನಮ್ಮ ಪುರಾಣಗಳಲ್ಲಿ, ನಮ್ಮ ಜನಪದದಲ್ಲಿ ಅನೇಕ ಕಥೆಗಳಿವೆ. ನಾವು ಸ್ಕಂದ ಪುರಾಣದಲ್ಲಿರೋ ಕಥೆನ ನೋಡೋದಾದರೆ, ಶ್ರೀಕೃಷ್ಣನ ಮಗ ಸಾಂಬ ಕಾರ್ತಿಕೇಯನ ಹತ್ರ ಹೋಗಿ ಈ ನಾಗರ ಪಂಚಮಿ ಮಹತ್ವವನ್ನು ತನಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಕಾರ್ತಿಕೇಯ ಈ ರೀತಿ ಕಥೆಯನ್ನು ಹೇಳ್ತಾನೆ. ದೇವಶರ್ಮ ಅನ್ನೋ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣನಿಗೆ 8 ಜನ ಗಂಡು ಮಕ್ಕಳಿರ್ತಾರೆ. ಹಾಗೆ ಕಡೆಯವಳು ಒಬ್ಬಳು ಮಗಳು. ಈ 8 ಜನ ಅಣ್ಣಂದಿರಿಗೆ ಒಬ್ಬಳು ತಂಗಿ ಇರ್ತಾಳೆ. ಒಂದು ಸಲ ಗರುಡನಿಂದ ಭಯಭೀತಗೊಂಡು ಒಂದು ನಾಗರ ಹಾವು ತನ್ನ ರಕ್ಷಣೆಗೋಸ್ಕರ ಅಲ್ದಾಡ್ತಾ ಇರಬೇಕಾದ್ರೆ ಆ ಹಾವು ಈ ಒಬ್ಬ ಹೆಣ್ಣು ಮಗಳಿಗೆ ಸಿಗತ್ತೆ. ಆಗ ಅವಳು ಗರುಡನಿಂದ ರಕ್ಷಿಸಿ ಆ ನಾಗರ ಹಾವನ್ನ ಪೋಷಣೆ ಮಾಡ್ತಾಳೆ. ಅದಕ್ಕೋಸ್ಕರ ನಾಗರ ಹಾವು ಪ್ರತಿಯಾಗಿ ಅವಳಿಗೆ ಪ್ರತಿದಿನಾನು 1 ತೊಲೆ ಚಿನ್ನನ ಕೊಡ್ತಾ ಇರುತ್ತೆ. ಇದನ್ನು ನೋಡಿದ ಅವರ 8 ಜನ ಅಣ್ಣಂದಿರಲ್ಲಿ ಒಬ್ಬ ಈ ನಾಗರ ಹಾವು ಹತ್ರ ಬಹಳನೇ ಚಿನ್ನ ಇರ್ಬೋದು ಅಂತ ಯೋಚನೆ ಮಾಡಿ ಅದನ್ನು ಹಿಂಸಿಸಿ ಹೊಡೆದು ಬಂಗಾರಕ್ಕಾಗಿ ಪೀಡಿಸ್ತಾನೆ. ಕೋಪಗೊಂಡ ನಾಗರ ಹಾವು ಪ್ರತೀಕಾರಕ್ಕಾಗಿ ಇವಳ ಎಲ್ಲ ಅಣ್ಣಂದಿರನ್ನು ಕೊಂದು ಹಾಕ್ಬಿಡುತ್ತೆ. ತನ್ನ ಅಣ್ಣಂದಿರ ಸಾವಿಗೆ ತಾನೇ ಕಾರಣ ಆಗೋದೆ ಅಂತ ತುಂಬಾ ದುಃಖದಿಂದ ಈ ತಂಗಿ ಅವಳ ಶಿರಚ್ಛೇದನ ಮಾಡ್ಕೋಬೇಕು, ತನ್ನಿಂದಾನೇ ಈ ತಪ್ಪಾಗಿದೆ, 8 ಜನ ಅಣ್ಣಂದಿರನ್ನ ಕಳ್ಕೊಂಡಿದ್ದೀನಿ ಅಂತ ಶಿರಚ್ಛೇದನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಆಗ ಶ್ರೀಮನ್ನಾರಾಯಣ ಅವಳ ಹತ್ರ ಬಂದು ಇದನ್ನು ತಡೆದು ವಾಸುಕಿಗೆ ಈ ಎಲ್ಲ ಅಣ್ಣಂದಿರನ್ನು ಮರಳಿ ಬದುಕಿಸ್ಕೊಡ್ಬೇಕು ಅಂತ ಆಜ್ಞೆ ಮಾಡ್ತಾನೆ. ಆಗ ವಾಸುಕಿ ನಾರಾಯಣನ ಆಜ್ಞೆಯಂತೆ ಎಲ್ಲ ಅಣ್ಣಂದಿರಿಗೂ ಮರುಜೀವ ಕೊಡೋದ್ರಲ್ಲಿ ಯಶಸ್ವಿ ಆಗತ್ತೆ. ಘಟನೆ ನಡೆದಿದ್ದು ಶ್ರಾವಣ ಮಾಸದ ಪಂಚಮಿಯ ದಿನ ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ಈ ದಿನನ ಅಣ್ಣ ತಂಗಿಯರ ಬಾಂಧವ್ಯ ನೆನಪಿಸೋದಕ್ಕೋಸ್ಕರ ನಾಗರ ಪಂಚಮಿ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಇದ್ರ ಬಗ್ಗೆ ಇನ್ನೊಂದು ಕತೆ ನೋಡೋದಾದರೆ, ಈ ದಿನ ಸರ್ಪಗಳ ಯಜ್ಞವನ್ನು ನಿಲ್ಲಿಸಿದ ದಿನ ಅಂತ ಹೇಳ್ಬೋದು. ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಒಂದು ಸರ್ಪ ಕಾರಣ ಆಯಿತು ಅನ್ನೋದನ್ನು ತಿಳ್ಕೊಂಡು ಭೂಲೋಕದಲ್ಲಿ ಸರ್ಪ ಸಂಕುಲನೇ ನಿರ್ನಾಮ ಮಾಡಿಬಿಡ್ತೀನಿ ಅಂತ ಹೇಳಿ ಸರ್ಪಯಜ್ಞವನ್ನು ಆರಂಭಿಸ್ತಾನೆ. ಹೋಮ ಮಾಡೋಕ್ಕೆ ಶುರುವಾಗಿದ್ದ ತಕ್ಷಣವೇ ಸರ್ಪಗಳು ಒಂದರ ಹಿಂದೆ ಒಂದು ಬಂದು ಅಗ್ನಿಕುಂಡಕ್ಕೆ ಬಿದ್ದು ಎಲ್ಲ ಆಹುತಿ ಆಗೋಕ್ಕೆ ಶುರುವಾಗೋಗುತ್ತೆ. ಇದನ್ನು ಕಂಡು ಬೇರೆ ಸರ್ಪಗಳು ಹೆದರ್ಕೊಂಡು ಸರ್ಪರಾಜ ವಾಸುಕಿಯ ತಂಗಿ ಜರತ್ಕಾರು ಬಳಿ ಹೋಗಿ ದಯವಿಟ್ಟು ನಮ್ಮನ್ನು ರಕ್ಷಿಸಬೇಕು, ಆ ರಾಜನ ಹೋಮದಿಂದ ನಮ್ಮನ್ನು ಕಾಪಾಡಬೇಕು ಅಂತ ಬೇಡ್ಕೊಳ್ತಾರೆ. ಸರ್ಪಗಳ ಮನವಿಗೆ ಜರತ್ಕಾರು ಒಪ್ಕೊಂಡು ತನ್ನ ಮಗ ಆಸ್ತಿಕನಿಗೆ ಯಜ್ಞನ ನಿಲ್ಲಿಸಿ ಬಾ ಅಂತ ಸೂಚನೆ ನೀಡ್ತಾಳೆ. ಆಸ್ತಿಕ ಋಷಿ ಸರ್ಪಯಜ್ಞ ಮಾಡ್ತಾ ಇದ್ದ ಜನಮೇಜಯ ರಾಜನ ಹತ್ರ ಹೋಗಿ ತನ್ನ ವಿದ್ಯಾಬಲದಿಂದ ಬುದ್ಧಿಬಲದಿಂದ ಆತನಿಗೆ ಈ ರೀತಿಯಾಗಿ ಬುದ್ಧಿಯನ್ನು ಹೇಳ್ತಾನೆ. ಜನಮೇಜಯ ರಾಜ, ಪ್ರಾಣಿ ಹಿಂಸೆ ಮಹಾಪಾಪ, ನೀನು ಈಗಾಗಲೇ ಮಾಡ್ತಿರೋ ಸರ್ಪಯಜ್ಞನ ದಯವಿಟ್ಟು ನಿಲ್ಲಿಸ್ಬಿಡು, ಹಿಂಸೆ ಕೊಡಬೇಡ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಜನಮೇಜಯ ಆಸ್ತಿಕ ಋಷಿಗಳ ಮಾತಿಗೆ ಬೆಲೆ ಕೊಟ್ಟು ಈ ಸರ್ಪಯಜ್ಞವನ್ನು ತಕ್ಷಣವೇ ನಿಲ್ಲಿಸ್ಬಿಡ್ತಾನೆ. ಆ ದಿನ ಇದೇ ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನವಾಗಿರುತ್ತೆ. ಇದು ಕೂಡ ಈ ಕತೆಗೆ ಒಂದು ಪ್ರೇರಣೆ. ಹಾಗೆಯೇ ಜನಪದ ಕಥೆಗಳ ಪ್ರಕಾರ ನಾವು ಈ ನಾಗರ ಪಂಚಮಿಯ ವಿಶೇಷವನ್ನು ನೋಡೋದಾದರೆ, ಈ ನಾಗರ ಪಂಚಮಿ ಈಗಾಗಲೇ ಹೇಳಿದ ಹಾಗೆ ಶ್ರಾವಣ ಮಾಸದ ಪಂಚಮಿಯ ದಿನ ಬರುತ್ತೆ. ಆಗ ಮುಂಗಾರು ಬಹಳನೇ ಜೋರಾಗಿರುತ್ತೆ. ಇದು ಕೃಷಿ ಚಟುವಟಿಕೆಗಳು ಒಂದು ಹಂತ ತಲುಪೋ ಕಾಲ. ಈ ಕಾಲದಲ್ಲಿ ಹೆಚ್ಚಾಗಿ ಕೀಟಗಳು, ಮಿಡತೆಗಳು, ಹಾಗೆ ಇಲಿಗಳು, ಕಪ್ಪೆಗಳು ಇದೆಲ್ಲನೂ ಬೆಳೆಯ ಮೇಲೆ ಆಕ್ರಮಣ ಮಾಡೋ ಕಾಲ. ಆದ್ದರಿಂದ ರೈತನ ಫಸಲನ್ನು ಕಾಪಾಡೋದಕ್ಕೆ ಹಾವುಗಳು ಅತಿಯಾದ ಇಲಿ ಕಪ್ಪೆಗಳನ್ನ ತಿಂದು ಬೇರೆ ಕೀಟಗಳನ್ನೆಲ್ಲ ಓಡಿಸಿ ರೈತನಿಗೆ ಸಹಾಯ ಮಾಡುವಂಥ ಕಾಲ. ಈ ರೀತಿ ಆಗೋದ್ರಿಂದ ನಾಗರನಿಗೆ ಒಂದು ಪುಟ್ಟ ಧನ್ಯವಾದ ಹೇಳೋದಕ್ಕೋಸ್ಕರ ಈ ನಾಗರ ಪಂಚಮಿ ಆಚರಣೆ ಮಾಡ್ತಾರೆ ಅನ್ನೋದು ಕೂಡ ಪ್ರತೀತಿನಲ್ಲಿದೆ. ಹಾಗೆ ಶ್ರೀಕೃಷ್ಣ ಕಾಳಿಯ ಮರ್ದನ ಮಾಡಿದ್ದು ಕೂಡ ಇದೇ ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನ. ಈ ನಾಗಪ್ಪ ವಿಷ್ಣುವಿಗೆ ಆದಿಶೇಷನಾಗಿ ಮೆತ್ತನೆಯ ಹಾಸಿಗೆ ಆಗಿದ್ದರೆ ಈಶ್ವರನ ಕೊರಳಲ್ಲಿ ವಾಸುಕಿಯಾಗಿ ಸುತ್ತಕೊಂಡಿದ್ದಾನೆ. ಹಾಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಣಪತಿ ಹೊಟ್ಟೆ ತುಂಬ ಊಟ ಮಾಡಿ ಇಲಿ ಮೇಲೆ ಬರ್ತಾ ಇರಬೇಕಾದ್ರೆ ಬಿದ್ದು
ಹೊಟ್ಟೆ ಒಡೆದು ಅದನ್ನು ಚಂದ್ರ ನೋಡಿ ನಕ್ಕಿದಾಗ ತನ್ನ ಹೊಟ್ಟೆಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಲ್ಲೇ ಹೋಗ್ತಿದ್ದ ಒಂದು ಸರ್ಪವನ್ನು ತೆಗೆದುಕೊಂಡು ಗಣಪತಿ ಹೊಟ್ಟೆಗೆ ಸುತ್ತಕೊಂಡಿದ್ದ ಕತೆ ಕೂಡ ನಮ್ಮಲ್ಲಿ ಪ್ರತೀತಿ ಇದೆ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ. ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯ ಹೀಗೆ 9 ಜಾತಿಯ ನಾಗಗಳ ಆರಾಧನೆ ನಮ್ಮ ರೂಢಿಯಲ್ಲಿದೆ. ಇದರಿಂದ ಸರ್ಪ ಭಯ ಇರೋದಿಲ್ಲ, ಹಾಗೆ ಅದರ ವಿಷದಿಂದ ನಮಗೆ ತೊಂದರೆಯಾಗೋದಿಲ್ಲ ಅಂತ ನಾವು ನಾಗಪ್ಪನನ್ನು ಬೇಡ್ಕೊಳ್ತಾ ನಾಗಪ್ಪನ ಪೂಜೆ ಮಾಡಿ ಈ ನಾಗಪಂಚಮಿಯ ದಿನದ ವಿಶೇಷ ಫಲವನ್ನು ಪಡೆಯೋಣ. ಧನ್ಯವಾದಗಳು.